ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನಡೆಯ ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ರಿಜಿಸ್ಟರ್ ಸಿರಿಗೆರೆ ಒಳಂಕೆರೆ ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಸ್ವತಂತ್ರ ಜ್ಯೋತಿ ಪ್ರೌಢಶಾಲೆ ಆರ್ ಮುಲೆನು ರಂಗಾಪುರ. ನನ್ನ ಹೆಸರು ಜೀವನ್ ಕುಮಾರ್. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಮಿಕಾಗೆ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾವ್ಯ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀದೇವಿ. 10ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಸುತ್ತಮುತ್ತಲ ಅನೇಕ ರಾಸಾಯನಿಕ ಬದಲಾವಣೆಯನ್ನು ನೋಡಬಹುದು. ಅಂದರೆ ಉದಾಹರಣೆ ಅಂದರೆ ಈಗ ಹಾಲು ಮೊಸರಾಗುವುದು, ಮತ್ತು ಆಹಾರ ಬೇಯಿಸುವುದು, ಮತ್ತು ಕಬ್ಬಿಣ ತುಕ್ಕು ಇಳಿಯುವುದು, ಹಾಗೂ ಹಣ್ಣು ಮಾಗುವುದು. ಈಗ ನಾವು ಹಾಲು ಮೊಸರಾಗಿರುವುದನ್ನು ಮತ್ತೆ ನಾವು ಹಾಲನ್ನಾಗಿ ಪಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ನಾನು ಈಗ ಒಂದು ಉದಾಹರಣೆಯನ್ನು ತೋರಿಸುತ್ತೇನೆ. ಈಗ ನಾವು ಇವಾಗ ಕಾಗದವನ್ನು ಸುಡುತ್ತಾ ಇದ್ದೇವೆ. ಈ ಕಾಗದವನ್ನು ಮತ್ತೆ ನಾವು ಪುನಃ ಪಡೆಯಲು ಸಾಧ್ಯವಿಲ್ಲ. ಇದು ಒಂದು ರಾಸಾಯನಿಕ ಬದಲಾವಣೆಗೆ ಒಂದು ಉದಾಹರಣೆ. ಹಾಗೆ ಈ ಕಾಗದವನ್ನು ನಾನು ಮಡಿಸುತ್ತಿದ್ದೇನೆ. ಈ ಕಾಗದವನ್ನು ನಾವು ಪುನಃ ಪಡೆಯಬಹುದೇ? ಹೌದು, ಪಡೆಯಬಹುದು. ಈ ಬದಲಾವಣೆಗೆ ನಾವು ಭೌತ ಬದಲಾವಣೆ ಎಂದು ಹೇಳುತ್ತೇವೆ. ಯಾವಾಗ ರಾಸಾಯನಿಕ ಕ್ರಿಯೆ ನಡೆದಿದೆ ಉಂಟಾಗುತ್ತದೆ ಎಂದು ನಾನು ಒಂದು ಚಟುವಟಿಕೆಯಿಂದ ತೋರಿಸುತ್ತಿದ್ದೇನೆ. ನಾನು ಸುಮಾರು 2 ಮೀಟರ್ ಮೆಗ್ನೀಷಿಯಂ ತಂತಿಯನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಮೊದಲೇ ನಾನು ಉಪ್ಪಿನ ಕಾಗದದಿಂದ ಉಜ್ಜಿದ್ದೇನೆ. ಈಗ ನಾವು ಈ ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುತ್ತಿದ್ದೇನೆ. ಮೆಗ್ನೀಷಿಯಂ ಪಟ್ಟಿಯನ್ನು ಉರಿಸುವಾಗ ದಿಟ್ಟಿಸಿ ನೋಡಬಾರದು. ಆ ಪ್ರಕಾಶಮಾನವಾದ ಬೆಳಕನ್ನು ಸಹ ದಿಟ್ಟಿಸಿ ನೋಡಬಾರದು. ಈ ಮೆಗ್ನೀಷಿಯಂ ಉರಿದ ತಂತಿಯನ್ನು ನಾನು ಇದರಲ್ಲಿ ಹಾಕಿರುತ್ತೇನೆ. ಈಗ ಇದು ನಮಗೆ ಏನಾಗಿ ಸಿಗುತ್ತದೆ ಎಂದು ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗುತ್ತದೆ. ಈಗ ನಾನು ಅದನ್ನು ಸಮೀಕರಣದಲ್ಲಿ ಬರೆದು ತೋರಿಸುತ್ತೇನೆ. Mg ಎಂದರೆ ಮೆಗ್ನೀಷಿಯಂ ಪ್ಲಸ್ ನಾವು ಆಕ್ಸಿಜನ್ನೊಂದಿಗೆ ಉರಿಸಿದಾಗ O2, ಆಕ್ಸಿಜನ್ ಅಂದರೆ O2 ಗಿವ್ ರೈಸ್ ಟು 2 MgO2 ಅಂದರೆ ಮೆಗ್ನೀಷಿಯಂ ಆಕ್ಸೈಡ್. ಈಗ ಇದು ಸಮೀಕರಣ ಸರಿದೂಗಿಲ್ಲ. ಈ ಸಮೀಕರಣ ಸರಿದೂಗಿಲ್ಲ, ಏಕೆಂದರೆ ಇಲ್ಲಿ 2 ಇದೆ, ಇಲ್ಲಿ 1 ಮಾತ್ರ ಇದೆ. ಅದಕ್ಕೆ ನಾವು ಈ 2ಅನ್ನು ಇಲ್ಲಿ ಹಾಕಿದಾಗ 2 Mg ಪ್ಲಸ್ O2 ಗಿವ್ಸ್ ರೈಸ್ ಟು 2 MgO. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ gives rise to ಮೆಗ್ನೀಷಿಯಂ ಆಕ್ಸೈಡ್. ಇದರಲ್ಲಿ ಎರಡು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಕ್ರಿಯೆ ಆಗಿದೆ. ಇದು ಒಂದು ರಾಸಾಯನಿಕ ಬದಲಾವಣೆಗೆ ಉದಾಹರಣೆಯಾಗಿದೆ. ಧನ್ಯವಾದಗಳು. ನಮಸ್ಕಾರಗಳು. ನಾನು ಇಲ್ಲಿ ಇನ್ನೂ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತಿದೆ ಎಂಬುದಕ್ಕೆ ಇನ್ನೂ ಒಂದು ಚಟುವಟಿಕೆ ಮೂಲಕ ನಾನು ತೋರಿಸಲು ಇಷ್ಟಪಡುತ್ತೇನೆ. ಮೊದಲನೇದಾಗಿ ನಾವು ಒಂದು ಘನಾಲವನ್ನು ತೆಗೆದುಕೊಂಡಿದ್ದೇವೆ. ಅದಕ್ಕೆ ನಾವು ಸ್ವಲ್ಪ ಸತುವಿನ ಚೂರನ್ನು ಹಾಕಿದ್ದೇವೆ. ನೀವೆಲ್ಲರೂ ನೋಡಬಹುದು, ಗಮನಿಸಬಹುದು. ಇದನ್ನು ಸತುವಿನ ಚೂರುಗಳಿವು. ನಂತರ ಇದಕ್ಕೆ ನಾವು ಇದಕ್ಕೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕುತ್ತಿದ್ದೇವೆ. ನೋಡಬಹುದು, ಇದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಎನ್ನುವರು.
ಈಗ ಸತುವಿನ ಚೂರುಗಳು ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಮಿಶ್ರಿತವಾಗಿದೆ. ಸತುವಿನ ಚೂರುಗಳ ಸುತ್ತ ಏನಾದರೂ ಬದಲಾವಣೆ ಕಾಣುತ್ತಿದೆಯಾ? ಹೌದು, ಬದಲಾವಣೆ ಕಾಣುತ್ತಿದೆ. ಮಿಶ್ರಿತವಾಗಿದೆ. ಸತುವಿನ ಚೂರುಗಳ ಸುತ್ತ ಹೈಡ್ರೋಕ್ಲೋರಿಕ್ ಗುಳ್ಳೆಗಳು ಬರುವುದನ್ನು ನಾವು ನೋಡುತ್ತಿದ್ದೇವೆ. ಕಾಣಿಸ್ತಾ ಇದೆಯಾ? ಮತ್ತು ನಾವು ಈ ಫ್ಲಾಸ್ಕ್ ಅನ್ನು ಮುಟ್ಟಿದಾಗ ಸ್ವಲ್ಪ ಮಟ್ಟಿಗೆ ತಾಪವನ್ನು ಸಹ ಕಾಣಬಹುದು. ನಾವು ಈ ಚಟುವಟಿಕೆಯಿಂದ ತಿಳಿಯುವುದೇನೆಂದರೆ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆ ಜರುಗಿದಾಗ ಅಥವಾ ನಡೆದಾಗ ಅದರ ಬಣ್ಣದಲ್ಲಿ ಬದಲಾವಣೆ ಮತ್ತು ಸ್ಥಿತಿಯಲ್ಲಿ ಬದಲಾವಣೆ ಮತ್ತು ತಾಪಮಾನ ಹೆಚ್ಚಾಗಬೇಕು ಮತ್ತು ಅನಿಲ ಬಿಡುಗಡೆ ಆಗಬೇಕು. ಇಷ್ಟನ್ನು ಹೇಳಿ ನನ್ನ ಈ ಚಟುವಟಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದ. ರಾಸಾಯನಿಕ ಕ್ರಿಯೆಯಲ್ಲಿ 4 ವಿಧ. ಅವು ಯಾವುವೆಂದರೆ ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ನಾವು ಈ ದಿನ ರಾಸಾಯನಿಕ ಸಮೀಕರಣವನ್ನು ಹೇಗೆ ಸರಿದೂಗಿಸುವುದು ಎಂದು ತಿಳಿದುಕೊಳ್ಳೋಣ. ಮೊದಲು ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ gives rise to magnesium oxide. ನಾವು ಸಮೀಕರಣವನ್ನು ಈ ಥರ ಪದ ರೂಪದಲ್ಲಿ ಬರೆದರೆ ಅದನ್ನು ಪದ ಸಮೀಕರಣ ಎಂದು ಕರೆಯುತ್ತೇವೆ. ನಾವು ಒಂದು ವೇಳೆ 2 MgO ಪ್ಲಸ್ O2 gives rise to 2 MgO. ಈ ರೀತಿ ನಾವು ಸಮೀಕರಣವನ್ನು ಬರೆದರೆ ಅದನ್ನು ಕಚ್ಚಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ನಾವು ಈ ರೀತಿಯಾಗಿರುವ ಸಮೀಕರಣವನ್ನು ನಾವು ಕಚ್ಚಾ ರಾಸಾಯನಿಕ ಸಮೀಕರಣ ಎಂದು ಕರೆಯುತ್ತೇವೆ. ರಾಸಾಯನಿಕ ಕ್ರಿಯೆಯನ್ನು ಪ್ರತಿನಿಧಿಸುತ್ತದೆ. ನಾವು ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಅನ್ನು ಪ್ರತಿವರ್ತಕಗಳು ಎಂದು ಕರೆಯುತ್ತೇವೆ. ಮತ್ತು ಮೆಗ್ನೀಷಿಯಂ ಆಕ್ಸೈಡ್ ಅನ್ನು ಉತ್ಪನ್ನಗಳು ಎಂದು ಕರೆಯುತ್ತೇವೆ. ನಾವು ರಾಸಾಯನಿಕ ಸಮೀಕರಣವನ್ನು ಬರೆಯುವಾಗ ನಾವು ಕೆಲವು ಅಂಶಗಳನ್ನು ತಿಳಿದುಕೊಂಡಿರಬೇಕು. LHS ನಾವು LHS ಅಂತ ಹೇಳಿದರೆ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು RHS ಅಂತ ಬಂದರೆ ರೈಟ್ ಹ್ಯಾಂಡ್ ಸೈಡ್. ನಾವು ರಾಶಿ ಸಂರಕ್ಷಣಾ ನಿಯಮದ ಪ್ರಕಾರ ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ಲಯಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿವರ್ತಕದಲ್ಲಿರುವ ಅಣುಗಳು ಉತ್ಪನ್ನಗಳು ಮಾತ್ರ ಆಗಿರುತ್ತವೆ. ನಾವು ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. Zn plus H2SO4. H2. ಈಗ ನಾವು ಈ ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸೋಣ. ಮೊದಲು ಧಾತುಗಳನ್ನು ಕಂಡುಕೊಳ್ಬೇಕು. ಆಮೇಲೆ ಪ್ರತಿವರ್ತಕದಲ್ಲಿರುವ ಪರಮಾಣುಗಳ ಸಂಖ್ಯೆ. ಇವುಗಳಿಗೆ ನಾವು LHS ಎಂದು ಕರೆಯುತ್ತೇವೆ. ಮತ್ತು ಉತ್ಪನ್ನದಲ್ಲಿರುವ ಪರಮಾಣುಗಳ ಸಂಖ್ಯೆ.
ಅದನ್ನೇ ನಾವು RHS ಎಂದು ಕರೆಯುತ್ತೇವೆ. ಮೊದಲು ನಾವು ಇವುಗಳ ಧಾತುವನ್ನು ಒಂದೊಂದೇ ಬರ್ಕೊಳ್ಳೋಣ. Zn ಅಂದರೆ ಸತು, ಮತ್ತು H ಅಂದರೆ ಹೈಡ್ರೋಜನ್, S ಅಂದರೆ ಸಲ್ಫರ್, O ಅಂದರೆ ಆಕ್ಸಿಜನ್. ಈಗ ಅವುಗಳ ಪರಮಾಣುಗಳನ್ನು ಬರೆಯೋಣ. ಸತುವಿನಲ್ಲಿ ಒಂದು ಪರಮಾಣು ಇದೆ. ಉತ್ಪನ್ನದಲ್ಲಿರುವ ಪರಮಾಣು Zn ಪರಮಾಣು 1, ಹೈಡ್ರೋಜನ್ನ ಪರಮಾಣು 2, ಉತ್ಪನ್ನದಲ್ಲಿರುವ ಹೈಡ್ರೋಜನ್ನ ಪರಮಾಣು 2, ಸಲ್ಫರ್ನ ಪರಮಾಣು 1, ಉತ್ಪನ್ನದಲ್ಲಿರುವ ಸಲ್ಫರ್ನ ಪರಮಾಣು 1, ಆಕ್ಸಿಜನ್ನಲ್ಲಿರುವ ಪರಮಾಣು 4, ಉತ್ಪನ್ನದಲ್ಲಿರುವ ಪರಮಾಣು 4. ಈಗ ಈ ಸಮೀಕರಣ ಸರಿದೂಗಿದೆ. ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. FeH2O gives rise to Fe3O4 plus H2. ಈಗ ಮೊದಲು ನಾವು ಧಾತುಗಳನ್ನು ಬರೆದುಕೊಳ್ಳೋಣ. Fe ಅಂದರೆ ಕಬ್ಬಿಣ, H ಅಂದರೆ ಹೈಡ್ರೋಜನ್ ಮತ್ತು O ಅಂದರೆ ಆಕ್ಸಿಜನ್. ಈಗ Feನಲ್ಲಿರುವ ಪರಮಾಣುಗಳ ಸಂಖ್ಯೆ 1, ಉತ್ಪನ್ನದಲ್ಲಿರುವ Feನ ಪರಮಾಣುಗಳ ಸಂಖ್ಯೆ 3, ಹೈಡ್ರೋಜನ್ನಲ್ಲಿರುವ ಪರಮಾಣುಗಳ ಸಂಖ್ಯೆ 2, ಉತ್ಪನ್ನದಲ್ಲಿರುವ ಹೈಡ್ರೋಜನ್ನ ಪರಮಾಣುಗಳ ಸಂಖ್ಯೆ 2, ಆಕ್ಸಿಜನ್ನ ಪರಮಾಣುಗಳ ಸಂಖ್ಯೆ 1, ಉತ್ಪನ್ನದಲ್ಲಿರುವ ಪರಮಾಣುಗಳ ಆಕ್ಸಿಜನ್ನ ಸಂಖ್ಯೆ 4. ಈಗ ಈ ಸಮೀಕರಣ ಸರಿದೂಗಿಲ್ಲ. ನಾವು ಅದಕ್ಕೆ Feಗೆ 3 ಹಾಕಿದಾಗ 3 ಅಂದರೆ 3, ಇಲ್ಲಿ 3 ಇರೋದ್ರಿಂದ 3 ಬರೆದಿದ್ದೀವಿ. H 2 ಇದೆ, ಇಲ್ಲೂ 2 ಇದೆ. ಈಗ ಆಕ್ಸಿಜನ್ ಪ್ರತಿವರ್ತಕದಲ್ಲಿ 1 ಇದೆ, ಉತ್ಪನ್ನದಲ್ಲಿ 4 ಇದೆ. ಅದಕ್ಕೆ ನಾವು 4 ಅಂದರೆ 4, ಇಲ್ಲೂ 4 ಇದೆ. ಈಗ ಇದು ಸರಿದೂಗಿಲ್ಲ. 4 2 8 ಆಗುತ್ತೆ. ಇಲ್ಲಿ ನಾವು 4 ಹಾಕ್ತಾಗ 4 2 8 ಆಗುತ್ತದೆ. ಈಗ ಈ ಸಮೀಕರಣವು ಸರಿದೂಗಿದೆ. ಧನ್ಯವಾದಗಳು. ರಾಸಾಯನಿಕ ಕ್ರಿಯೆಗಳಲ್ಲಿ 4 ವಿಧ. ಆ 4 ವಿಧ ಯಾವುವು ಅಂದರೆ ರಾಸಾಯನಿಕ ಸಂಯೋಗ ಕ್ರಿಯೆ, 2ನೇದು ರಾಸಾಯನಿಕ ವಿಭಜನೆ ಕ್ರಿಯೆ, 3ನೇದು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ, 4ನೇದು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ. ಮೊದಲನೇದಾಗಿ ನಾವು ಸಂಯೋಗ ಕ್ರಿಯೆಗೆ ಒಂದು ಉದಾಹರಣೆಯನ್ನು ನೋಡೋಣ. ನಾನು ಇಲ್ಲಿ ಸುಟ್ಟ ಸುಣ್ಣವನ್ನು ತೆಗೆದುಕೊಂಡಿದ್ದೇನೆ. ಅಲ್ಲಿ CaO ಅಂತ ಅಂದರೆ ಸುಟ್ಟ ಸುಣ್ಣ. ಇದಕ್ಕೆ ಪ್ಲಸ್ ನೀರನ್ನು ಸೇರಿಸೋಣ. ಈಗ ಇದು ಸುಟ್ಟ ಸುಣ್ಣ ಪ್ಲಸ್ ನೀರು ಸೇರಿದಾಗ ಹರಳಿದ ಸುಣ್ಣ ಆಗುತ್ತದೆ. ಅಂದರೆ ಈಗ 2 ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಕ್ರಿಯೆಯಾಗಿದೆ. 2 ಪ್ರತಿವರ್ತಕಗಳು ಅಂದರೆ ಒಂದು ಸುಟ್ಟ ಸುಣ್ಣ ಮತ್ತು ನೀರು. ಈಗ ಇವೆರಡು ಸೇರಿ ಒಂದು ಉತ್ಪನ್ನ ಆಗಿದೆ, ಅಂದರೆ ಹರಳಿದ ಸುಣ್ಣ. ಈಗ ಎರಡನೇದಾಗಿ ರಾಸಾಯನಿಕ ಕ್ರಿಯೆಗೆ ವಿಭಜನೆ ಕ್ರಿಯೆಯನ್ನು ನೋಡೋಣ. ಒಂದು ಉದಾಹರಣೆಯಾಗಿ ಫೆರಸ್ ಸಲ್ಫೇಟ್ ಅನ್ನು ತೆಗೆದುಕೊಂಡಿದ್ದೇನೆ. ಇದಕ್ಕೆ ಉಷ್ಣ ಅಂದರೆ ಕಾಯಿಸೋಣ. ಇದನ್ನು ಈಗ ಇದನ್ನು ಸುಟ್ಟಿದಾಗ ಫೆರಿಕ್ ಆಕ್ಸೈಡ್ ಆಗುತ್ತದೆ. ಈಗ ಫೆರಸ್ ಸಲ್ಫೇಟ್ ಉಷ್ಣದೊಂದಿಗೆ ವರ್ತಿಸಿದಾಗ ಫೆರಿಕ್ ಸಲ್ಫೇಟ್ ಆಗುತ್ತದೆ. ಅಂದರೆ ಒಂದು ಪ್ರತಿವರ್ತಕ ಧಾತು ವಿಭಜನೆಗೊಂಡು 2 ಉತ್ಪನ್ನಗಳು ಆಗಿವೆ.
ಮೂರನೇದಾಗಿ ಉದಾಹರಣೆ ಸ್ಥಾನಪಲ್ಲಟ ಕ್ರಿಯೆ. ಸ್ಥಾನಪಲ್ಲಟ ಕ್ರಿಯೆಗೆ ನಾನು ತೆಗೆದುಕೊಂಡಿರುವುದು ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ಗೆ ಕಬ್ಬಿಣದ ಚೂರನ್ನು ಇದಕ್ಕೆ ಹಾಕುತ್ತಿದ್ದೇನೆ. ತಾಮ್ರದ ಸಲ್ಫೇಟಿಗೆ ಕಬ್ಬಿಣದ ಸಲ್ಫೇಟ್ ಸೇರಿದಾಗ ಇದನ್ನು ಏನೆಂದು ಹೇಳಿದೆ, ಹೆಚ್ಚು ಕ್ರಿಯಾ ಧಾತು ಕಡಿಮೆ ಕ್ರಿಯಾ ಧಾತು ಸ್ಥಾನಪಲ್ಲಟಗೊಳ್ಳುತ್ತದೆ. ಈಗ ನೀವು ನೋಡಬಹುದು, ತಾಮ್ರದ ತುಣುಕುಗಳು ಕಬ್ಬಿಣದ ತುಣುಕಿನ ಮೇಲೆ ಬಂದಿದೆ. ಇದು ತಾಮ್ರದ ಸಲ್ಫೇಟು ಹಸಿರು ಬಣ್ಣಕ್ಕೆ ತಿರುಗುತ್ತಾ ಇದೆ. ಈಗ 4ನೇದು ದ್ವಿಸ್ಥಾನಪಲ್ಲಟ ಕ್ರಿಯೆ. ನಾನು ತೆಗೆದುಕೊಂಡಿರುವುದು ಸೋಡಿಯಂ ಸಲ್ಫೇಟ್. ಈಗ ಸೋಡಿಯಂ ಸಲ್ಫೇಟ್ಗೆ ಬೇರಿಯಂ ಕ್ಲೋರೈಡನ್ನು ಸೇರಿಸಿದಾಗ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯ ನಡೆಯುತ್ತದೆಯೋ ಅಂತಹ ಕ್ರಿಯೆಗಳನ್ನು ದ್ವಿಸ್ಥಾನಪಲ್ಲಟ ಕ್ರಿಯೆ ಎನ್ನುತ್ತಾರೆ. ಅದಕ್ಕೆ ಉದಾಹರಣೆ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ ಸೋಡಿಯಂ ಕ್ಲೋರೈಡ್ ಅನ್ನು ಉತ್ಪತ್ತಿ ಮಾಡುತ್ತದೆ. ಧನ್ಯವಾದಗಳು. ನನ್ನ ಸ್ನೇಹಿತರು ಮಾಡಿರುವಂಥ ಚಟುವಟಿಕೆಯಲ್ಲಿ ನಾನು 2 ಪ್ರಶ್ನೆಗಳನ್ನು ಕೇಳುತ್ತೇನೆ. 1ನೇ ಕ್ವಶನ್, ರಾಸಾಯನಿಕ ಕ್ರಿಯೆ ಜರುಗಿದೆ ಎಂದು ಹೇಳಬಹುದಾದ ಅಂಶಗಳು ಯಾವುವು? ಯಾರು ಹೇಳ್ತಾರೆ? ಸ್ಥಿತಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅನಿಲ ಬದಲಾವಣೆ, ತಾಪದಲ್ಲಿ ಬದಲಾವಣೆ. 2ನೇ ಪ್ರಶ್ನೆ, ರಾಶಿ ಸಂರಕ್ಷಣಾ ನಿಯಮ ಎಂದರೇನು? ರಾಶಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ ಹಾಗೂ ಲಯಗೊಳಿಸಲು ಸಾಧ್ಯವಿಲ್ಲ. 3ನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆಯ ವಿಧಗಳು ಯಾವುವು? ಕಾವ್ಯ. ರಾಸಾಯನಿಕ ಸಂಯೋಗ ಕ್ರಿಯೆ, ರಾಸಾಯನಿಕ ವಿಭಜನೆ ಕ್ರಿಯೆ, ರಾಸಾಯನಿಕ ತಾಪನ ಕ್ರಿಯೆ ಮತ್ತು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಕ್ರಿಯೆ.